ಸರ್ಕಾರಕ್ಕೆ ಬರೋ ಮುಂಚೆ ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಾಗ ನಮಗೆ ಇದ್ದಿದ್ದು ಒಂದೇ ಪ್ರಶ್ನೆ, ನೀವು ಮಾಡಿ 5 ಗ್ಯಾರಂಟಿಗಳನ್ನು ಕೊಡಿ, ಜನರಿಗೆ ಸಿಗಲಿ, ಅದರಲ್ಲಿ ಎರಡು ಮಾತಿಲ್ಲ. ಸಾಮಾಜಿಕ ಜನಕಲ್ಯಾಣ ಯೋಜನೆಗಳು ಇವೆಲ್ಲವೂ ಕೂಡ ಸೋಷಿಯಲಿ ಸ್ಟ್ರೆಂಥನ್ ಮಾಡುತ್ತೆ ಅಂತ ಹೇಳ್ತಾ ಇದ್ರು. ಇಟ್ಸ್ ಫೈನ್. ಆದರೆ ನಾವು ಕೇಳಿದ್ದು ಒಂದೇ ಪ್ರಶ್ನೆ, ಎಲ್ಲಿಂದ ತರ್ತೀರಿ ಕಾಸ? 52,000 ಕೋಟಿ, 58,000 ಕೋಟಿ ಎಲ್ಲಿಂದ ತರ್ತೀರಿ? 3.25 ಲಕ್ಷ ಕೋಟಿ ನಮ್ಮದು ಬಜೆಟ್. ಅದರಲ್ಲಿ ನೀವು 52,000 ಕೋಟಿ, 56,000 ಕೋಟಿ, 60,000 ಕೋಟಿ ಎಲ್ಲಿಂದ ತರ್ತೀರಿ? ಇದರ ಉದ್ದೇಶ ಏನು ಅಂತ ಕೇಳಿದಾಗ ಅವ್ರು ಹೇಳಿದ್ದು, ಜನ ದುಬಾರಿ ಬದುಕಿನಿಂದ ನೊಂದು ಬೆಂದು ಹೋಗಿದ್ದಾರೆ, ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ, ಜನ ಸಾಯ್ತಾ ಇದ್ದಾರೆ ಮನೆಗಳಲ್ಲಿ, ನೋಡಿ ಅವರ ಅಳಲು ನೋಡಿ, ಅದಕ್ಕೋಸ್ಕರ ಅವರ ಜೇಬಿಗೆ ನಾವು ನೇರವಾಗಿ ದುಡ್ಡು ಹಾಕ್ತೀವಿ ಅಂತ ಹೇಳಿದ್ರು. ಅದೇ ಪ್ಯಾಂಟ್ ಜೇಬಿಂದ ಕಿತ್ಕೊಂತೀವಿ ಅಂತ ಹೇಳಿಲ್ಲ. ಎಲ್ಲರೂ ಏನು ಅನ್ಕೊಂಡ್ರು, ಆಯ್ತಪ್ಪ ನಮ್ಮ ಜೇಬಿಗೆ ದುಡ್ಡು ಹಾಕ್ತಾರೆ ಅಂತ ಅಂದ್ಕೊಂಡ್ರು. ಆದರೆ ಪ್ಯಾಂಟ್ ಜೇಬು ಅಲ್ಲಿಂದ ಹೋಗ್ತಾ ಇದೆ ನೋಡಿ. ಪೆಟ್ರೋಲು ಡೀಸೆಲ್ಲು ಹೋಯಿತು, ವಿದ್ಯುತ್ ದರ ಏರಿಕೆ ಮಾಡಿದ್ರು, ಹಾಲಿನ ದರ ಏರಿಕೆ ಮಾಡಿದ್ರು, ನೀವು ಸ್ಟ್ಯಾಂಪ್ ಆ್ಯಂಡ್ ಡ್ಯೂಟೀಸ್ ಅದರ ದರ ಏರಿಕೆ ಆಯಿತು, ಹೋಗಲಿ ಎಣ್ಣೆ ದರ ಏರಿಕೆ ಆಯಿತು. ಯಾವುದು ಬಿಟ್ಟಿಲ್ಲ. ಇನ್ನೇನು KSRTC, BMTC ಈ ದರಗಳು ಮಾತ್ರ ಏರಿಕೆ ಆಗೋದು ಬಾಕಿ ಇದೆ, ಪ್ರಸ್ತಾವನೆ ಇದೆ. ಅದು ಕೂಡ ಇರಲಿ, ಇನ್ನೊಂದು ತಿಂಗಳಲ್ಲಿ ಅದು ಕೂಡ ಆದರೆ ಆಶ್ಚರ್ಯ ಇಲ್ಲ. ಹಾಗಾಗಿ ಸರ್ಕಾರ ಮಾಡಬೇಕಾಗಿದ್ದೇನು, ಜನರಿಗೆ ರಿಲೀಫ್ ಕೊಡಬೇಕಾಗಿತ್ತು, ಜನರಿಗೆ ಈ ತೆರಿಗೆ ಹೊರೆಯಿಂದ ರಿಲೀಫ್ ಕೊಡಬೇಕಾಗಿತ್ತು. ಆದರೆ ಮತ್ತೆ ತೆರಿಗೆ ಭಾರವನ್ನು ಏರಿಕೆ ಮಾಡ್ತಾ ಬೆಲೆ ಏರಿಕೆ ಮಾಡ್ತಾ ಇನ್ನೊಂದು ಕಡೆಯಿಂದ ಕೊಡೋದು, ಮತ್ತೊಂದು ಕಡೆಯಿಂದ ಕಿತ್ಕೊಳ್ಳೋದು, ಇನ್ನೊಂದು ಕಡೆಯಿಂದ ಕೊಡೋದು, ಮತ್ತೊಂದು ಕಡೆಯಿಂದ ಕಿತ್ಕೊಳ್ಳೋದು. ಎಲ್ಲಿಂದ ಬಂತು ಎಲ್ಲಿಂದ ಹೋಗ್ತಿದೆ ಅಂತ ಜನಕ್ಕೆ ಗೊತ್ತಾಗಬಾರ್ದು. ಆದರೆ ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ಇಟ್ಟಿದೆ ಈ ಸರ್ಕಾರ. ಅದನ್ನೇ ಮಾಡ್ತಾ ಇರೋದು ಈಗಲೂ ಕೂಡ. ಸರ್ಕಾರಕ್ಕೆ ಬರೋ ಮುಂಚೆ ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಾಗ ನಮಗೆ ಇದ್ದಿದ್ದು ಒಂದೇ ಪ್ರಶ್ನೆ, ನೀವು ಮಾಡಿ 5 ಗ್ಯಾರಂಟಿಗಳನ್ನು ಕೊಡಿ, ಜನರಿಗೆ ಸಿಗಲಿ, ಅದರಲ್ಲಿ ಎರಡು ಮಾತಿಲ್ಲ. ಸಾಮಾಜಿಕ ಜನಕಲ್ಯಾಣ ಯೋಜನೆಗಳು ಇವೆಲ್ಲವೂ ಕೂಡ ಸೋಷಿಯಲಿ ಸ್ಟ್ರೆಂಥನ್ ಮಾಡುತ್ತೆ ಅಂತ ಹೇಳ್ತಾ ಇದ್ರು. ಇಟ್ಸ್ ಫೈನ್. ಆದರೆ ನಾವು ಕೇಳಿದ್ದು ಒಂದೇ ಪ್ರಶ್ನೆ, ಎಲ್ಲಿಂದ ತರ್ತೀರಿ ಕಾಸ? 52,000 ಕೋಟಿ, 58,000 ಕೋಟಿ ಎಲ್ಲಿಂದ ತರ್ತೀರಿ? 3.25 ಲಕ್ಷ ಕೋಟಿ ನಮ್ಮದು ಬಜೆಟ್. ಅದರಲ್ಲಿ ನೀವು 52,000 ಕೋಟಿ, 56,000 ಕೋಟಿ, 60,000 ಕೋಟಿ ಎಲ್ಲಿಂದ ತರ್ತೀರಿ? ಇದರ ಉದ್ದೇಶ ಏನು ಅಂತ ಕೇಳಿದಾಗ ಅವ್ರು ಹೇಳಿದ್ದು, ಜನ ದುಬಾರಿ ಬದುಕಿನಿಂದ ನೊಂದು ಬೆಂದು ಹೋಗಿದ್ದಾರೆ, ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ, ಜನ ಸಾಯ್ತಾ ಇದ್ದಾರೆ ಮನೆಗಳಲ್ಲಿ, ನೋಡಿ ಅವರ ಅಳಲು ನೋಡಿ, ಅದಕ್ಕೋಸ್ಕರ ಅವರ ಜೇಬಿಗೆ ನಾವು ನೇರವಾಗಿ ದುಡ್ಡು ಹಾಕ್ತೀವಿ ಅಂತ ಹೇಳಿದ್ರು. ಅದೇ ಪ್ಯಾಂಟ್ ಜೇಬಿಂದ ಕಿತ್ಕೊಂತೀವಿ ಅಂತ ಹೇಳಿಲ್ಲ. ಎಲ್ಲರೂ ಏನು ಅನ್ಕೊಂಡ್ರು, ಆಯ್ತಪ್ಪ ನಮ್ಮ ಜೇಬಿಗೆ ದುಡ್ಡು ಹಾಕ್ತಾರೆ ಅಂತ ಅಂದ್ಕೊಂಡ್ರು. ಆದರೆ ಪ್ಯಾಂಟ್ ಜೇಬು ಅಲ್ಲಿಂದ ಹೋಗ್ತಾ ಇದೆ ನೋಡಿ. ಪೆಟ್ರೋಲು ಡೀಸೆಲ್ಲು ಹೋಯಿತು, ವಿದ್ಯುತ್ ದರ ಏರಿಕೆ ಮಾಡಿದ್ರು, ಹಾಲಿನ ದರ ಏರಿಕೆ ಮಾಡಿದ್ರು, ನೀವು ಸ್ಟ್ಯಾಂಪ್ ಆ್ಯಂಡ್ ಡ್ಯೂಟೀಸ್ ಅದರ ದರ ಏರಿಕೆ ಆಯಿತು, ಹೋಗಲಿ ಎಣ್ಣೆ ದರ ಏರಿಕೆ ಆಯಿತು. ಯಾವುದು ಬಿಟ್ಟಿಲ್ಲ. ಇನ್ನೇನು KSRTC, BMTC ಈ ದರಗಳು ಮಾತ್ರ ಏರಿಕೆ ಆಗೋದು ಬಾಕಿ ಇದೆ, ಪ್ರಸ್ತಾವನೆ ಇದೆ. ಅದು ಕೂಡ ಇರಲಿ, ಇನ್ನೊಂದು ತಿಂಗಳಲ್ಲಿ ಅದು ಕೂಡ ಆದರೆ ಆಶ್ಚರ್ಯ ಇಲ್ಲ. ಹಾಗಾಗಿ ಸರ್ಕಾರ ಮಾಡಬೇಕಾಗಿದ್ದೇನು, ಜನರಿಗೆ ರಿಲೀಫ್ ಕೊಡಬೇಕಾಗಿತ್ತು, ಜನರಿಗೆ ಈ ತೆರಿಗೆ ಹೊರೆಯಿಂದ ರಿಲೀಫ್ ಕೊಡಬೇಕಾಗಿತ್ತು. ಆದರೆ ಮತ್ತೆ ತೆರಿಗೆ ಭಾರವನ್ನು ಏರಿಕೆ ಮಾಡ್ತಾ ಬೆಲೆ ಏರಿಕೆ ಮಾಡ್ತಾ ಇನ್ನೊಂದು ಕಡೆಯಿಂದ ಕೊಡೋದು, ಮತ್ತೊಂದು ಕಡೆಯಿಂದ ಕಿತ್ಕೊಳ್ಳೋದು, ಇನ್ನೊಂದು ಕಡೆಯಿಂದ ಕೊಡೋದು, ಮತ್ತೊಂದು ಕಡೆಯಿಂದ ಕಿತ್ಕೊಳ್ಳೋದು. ಎಲ್ಲಿಂದ ಬಂತು ಎಲ್ಲಿಂದ ಹೋಗ್ತಿದೆ ಅಂತ ಜನಕ್ಕೆ ಗೊತ್ತಾಗಬಾರ್ದು. ಆದರೆ ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ಇಟ್ಟಿದೆ ಈ ಸರ್ಕಾರ. ಅದನ್ನೇ ಮಾಡ್ತಾ ಇರೋದು ಈಗಲೂ ಕೂಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.